ಇವತ್ತು ಶಾಂತಿ ಸಭೆಯನ್ನು ಮಾಡಲಿಕ್ಕೆ ಹೈಕೋರ್ಟ್ ಪೀಠ ಕಲಬುರಗಿಯ ಜಿಲ್ಲಾಡಳಿತಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದೇ ಥರ ಇವತ್ತು ಪೀಸ್ ಮೀಟಿಂಗ್ ಆಯಿತು. ಆದರೆ ಪೀಸ್ಫುಲ್ ಆಗಿ ಎಂಡ್ ಆಯಿತಾ? ಖಂಡಿತವಾಗ್ಲೂ ಇಲ್ಲ. RSS ಮುಖಂಡನ ವಿರುದ್ಧ ದಲಿತ ಸಂಘಟನೆಗಳು ಈ ಒಂದು ಸಭೆಯಲ್ಲಿ ಗರಂ ಆಗಿದ್ದಾರೆ. ಕಲಬುರಗಿಯಲ್ಲಿ ಶಾಂತಿ ಸಭೆಯನ್ನು ಆಯೋಜನೆ ಆಗಿತ್ತು. ಶಾಂತಿ ಸಭೆ ಬಳಿಕ ಅಂಬಾರಾಯ್ ವಿರುದ್ಧ ದಲಿತ ಸಂಘಟನೆಯ ಮುಖಂಡರು ಕಿಡಿಕಾರಿದ್ದಾರೆ. ಶಾಂತಿ ಸಭೆಯನ್ನ ಈತ ಹಾಳು ಮಾಡಿದ್ದಾನೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೀಸ್ಫುಲ್ ಮೀಟಿಂಗ್ ಪೀಸ್ಫುಲ್ ಆಗಿ ಎಂಡ್ ಆಗಿಲ್ಲ, ಬದಲಾಗಿ ಗದ್ದಲ, ಗಲಾಟೆ, ಆಕ್ರೋಶದಿಂದ ಅದು ಅಂತ್ಯಗೊಂಡಿದೆ. ಒಮ್ಮತ ಮೂಡಿಲ್ಲ ಸಭೆಯಿಂದ. ಈ ಸಂಘಟನೆಯಲ್ಲಿ ಯಾರ್ಯಾರು ಪ್ರತಿನಿಧಿಸ್ತಾ ಸಭೆಯಲ್ಲಿ ಭಾಗಿಯಾಗಿದ್ರು ಅವರು ಆಕ್ರೋಶದಿಂದಾನೇ ಹೊರಗಡೆ ಬಂದಿದ್ದಾರೆ. ಆ್ಯಂಡ್ ಇವ್ರು ಮಾಡಿರುವಂಥ ಡಿಮ್ಯಾಂಡ್ ಏನು ಅಂತಂದರೆ, ಲಾಠಿ ಹಿಡ್ಕೊಂಡು ಪಥಸಂಚಲನಕ್ಕೆ ಅನುಮತಿ ಕೊಡಬಾರ್ದು, ರಾಷ್ಟ್ರಧ್ವಜ ಹಿಡ್ಕೊಳ್ಳಿ, ಸಂವಿಧಾನದ ಪೀಠಿಕೆಯನ್ನು ಹಿಡ್ಕೊಂಡು ಬೇಕಾದ್ರೆ ಪಥಸಂಚಲನ ಮಾಡ್ತಾರೆ ಅಂತಂದರೆ RSS ಮಾಡಿಕೊಳ್ಳಿ. ಇದು ಇವರ ಆಗ್ರಹ ಆಗಿತ್ತು. ಶಾಂತಿ ಸಭೆಯಲ್ಲಿ RSS ನಕಲಿ RSS ಅಂತ ಹೆಸರು ಹೇಳ್ಕೊಂಡು ಬಂದು ಸಭೆಯಲ್ಲಿ ಅಂಬಾರಾಯ್ ಒಬ್ಬ ಬಿಜೆಪಿ ಮುಖಂಡ ಆ ಸಭೆಯಲ್ಲಿ ಬಂದು ಶಾಂತಿ ನಡೆದಂತ ಸಭೆಯನ್ನು ಅಶಾಂತಿ ವಾತಾವರಣ ನಿರ್ಮಾಣ ಮಾಡಿ RSS ಅವರಿಗೆ ಪರವಾಗಿ ಹವಾ ಮಾತಾಡಕ್ ಬಂದು ಇಡೀ ವಾತಾವರಣ ಹಾಳು ಮಾಡಿದಂತ ಅಂಬಾರಾಯ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಏನಾಯ್ತು ಅಂತ ಇವತ್ತು ಅಂಬಾರಾಯ್ ಅವರು RSS ನಾವೇನು ಹೇಳಿದ್ವಿ ಜಿಲ್ಲಾಧಿಕಾರಿಗಳು, ಅವರು ಲಾಠಿ ಬಿಟ್ಟು ರಾಷ್ಟ್ರಧ್ವಜ ಸಂವಿಧಾನ ಪೀಠಿಗೆ ಒಂದು ಕೈಯಲ್ಲಿ ಹಿಡಿದು ಪ್ರತಿಭಟನೆ ಇದು ಪಥಸಂಚಲನ ಮಾಡಿದ್ರ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಸ್ವಾಗತ. ಅದನ್ನು ಬಿಟ್ಟು ಕೈಯಲ್ಲಿ ಲಾಠಿ ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೇವೆ ಅಂದರೆ ನಾವು ಸಹಿತ ಕೈಯಲ್ಲಿ ಲಾಠಿ ಹಿಡಿದು ಅದೇ ದಿನ ಅದೇ ಸಮಯದಲ್ಲಿ ಪಥಸಂಚಲನ ಮಾಡುತ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದೆವು. ಆ ನಂತರ ಅವನು RSS ಮುಖಂಡ ಅಂತ ಹೇಳ್ಕೊಂಡು ಸುಳ್ಳು ಹೇಳಿ ಮೀಟಿಂಗ್ನಲ್ಲಿ ನಾವು ಏನಪ್ಪ ಅಂದ್ರೆ ಸ್ವತಂತ್ರದ ಅಂದನು. ಆದ್ರೆ RSS ಗುಲಾಮಾಗಿ ಆ ಸಭೆ ಹಾಳು ಮಾಡಕ್ಕೆ ಬಂದಂತ ಅಂಬಾರಾಯ್ ಅವರಿಗೆ ಬಿಜೆಪಿ ಮುಖಂಡ, RSS ಮುಖಂಡ ಅಲ್ಲ, ನೋಂದಣಿ ಇದ್ದಂತ ಸಂಘಟನೆ ಇವತ್ತು ಅನುಮತಿ ನೀಡಬೇಕು. ಇವತ್ತ ಜಿಲ್ಲಾ ಅಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆಯನ್ನು ಕರೆದಿದ್ದರು. ಇದೇ ನವೆಂಬರ್ 2ನೇ ತಾರೀಕು ನಾವು ಪದ ಸಂಚಲನ ಕಾರ್ಯಕ್ರಮ RSS ದವರು ಪರ್ಮಿಷನ್ ಸಲುವಾಗಿ ಕೇಳಿದ್ರು. ನಾವು DSS ದವರು ಮತ್ತು ಎಲ್ಲ ಸಂಘಟನೆದವರು ಕೂಡ 2ನೇ ತಾರೀಕು ಕೇಳಿದ ಸಲುವಾಗಿ ಇವತ್ತು ಜಿಲ್ಲಾ ಅಧಿಕಾರಿಗಳು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ ನಾವು ಅಟೆಂಡ್ ಆಗಕ್ಕೆ ಬಂದಾಗ ಅವ್ರು RSS ದವರು ಕೂಡ ನಮ್ಮ ಅಂಬಾರಾಯ್ ಅಷ್ಟಿಗೆ ಅನ್ನೋಂಥ ಒಬ್ಬ ವ್ಯಕ್ತಿನೂ ಬಂದು ಕುಂತು ಶಾಂತಿ ರೀತಿಯಿಂದ ಸಭೆಯನ್ನು ನಡೆದಿತ್ತು. ಎಲ್ರಿಗೆ ಎಲ್ಲ ಸಂಘಟನೆದವರಿಗೆ ಒಬ್ಬೊಬ್ಬರಿಗೆ DC ಅವರು ಮಾತಾಡೋದ ಮುಖಾಂತರ ಏನದ ಎಲ್ಲರಿಗೆ ಟೈಮಿಂಗ್ ಚೇಂಜ್ ಕೇಳ್ತೀರಿ ಅಂತ ಹೇಳಿದ್ರು. ಅದ್ರಾಗ 2-3 ಸಂಘಟನೆದವರು RSS ದವ್ರಿಗೆ ಯಾವ ದಿನ ಕೊಡ್ತೀರಿ ಅದೇ ದಿನವೇ ನಮಗೆ ಕೊಡಬೇಕು. ಉದ್ದೇಶಪೂರ್ವಕವಾಗಿ RSS ದವರು ದಲಿತರ ಮೇಲೆ ಮತ್ತು ದಲಿತ ನಾಯಕ ಒಬ್ಬ ಪ್ರಿಯಾಂಕ್ ಖರ್ಗೆ ಸಾಹೇಬ್ ಅನ್ನೋಂಥ ಒಬ್ಬ ವ್ಯಕ್ತಿಗೆ ಟಾರ್ಗೆಟ್ ಮಾಡಿ ಚಿತ್ತಾಪುರಿ ಅವರು ಆಯ್ಕೆ ಮಾಡಿ ನಾವು ಮಾಡ್ತೀವಿ ಅನ್ನೋಂಥ ಜಿದ್ದು ತೊಟ್ಟಿದಾರಲ್ಲ, ಅದಕ್ಕಾಗಿ ನಾವು ಅವರು ಮಾಡಿದ ದಿನವೇ ನಾವು ಮಾಡ್ತೀವಿ ಕಾರ್ಯಕ್ರಮ ಅನ್ನೋಂಥದ್ದು ಕೂಡ ಮಾತು ನಾವು ಹೇಳಿದಾಗ ಅವಾಗ ಇದೇ ಅಂಬಾರಾಯ್ ಅಷ್ಟಿಗೆಯನ್ನು ಎದ್ದು ನಾವು ಮತ್ತು ಇನ್ನೊಂದು ಸಾರಿ ನಾವು DC ಮೇಡಮ್ ಅವ್ರಿಗೆ ಹೇಳಿದೆವು, ಮೇಡಮ್ ಅವರೇ ಅವ್ರು RSS ದವ್ರು ಮಾಡ್ತಾರಲ್ಲ ಕಾರ್ಯಕ್ರಮ ಮಾಡಕ್ಕೆ ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ. ರಾಷ್ಟ್ರ ಧ್ವಜ ಮತ್ತು ಸಂವಿಧಾನ ಪೀಠಿಕೆಯನ್ನು ಹಿಡ್ಕೊಂಡು ಅವರು ಪಥಸಂಚಲನ ಕಾರ್ಯಕ್ರಮವನ್ನು ನಡೆಸಲಿ, ಅವರಿಗೂ ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಅವಾಗ ಅವ್ರು ಈ ದಿನ ಮಾಡಿದ್ರು ನಾಳೆ ನಾವು ಮಾಡ್ತೀವಿ, ಒಂದಿನ ಬಿಟ್ಟು ಒಂದಿನ ನಾವು ಮಾಡ್ತೀವಿ ಅನ್ನೋಂಥ ಮಾತು ಕೂಡ ನಾವು ಜಿಲ್ಲಾಧಿಕಾರಿಗಳಿಗೆ ಹೇಳಿದೆವು. ಅವಾಗ ಇದೇ ಅಂಬಾರಾಯ್ ಅಷ್ಟಿಗೆ ಅಂಥೇಳಿ ಒಬ್ಬ BJP ಲೀಡರ್ ಎದ್ದು ಹೇಳ್ತಾನೆ, ಇಲ್ಲ ಸಂವಿಧಾನದಲ್ಲಿ ಏನು ಹಿಡ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಬೋದು, ನಾವು ಲಾಠಿ ಹಿಡ್ಕೊಂಡೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲರೂ ಎದ್ದು ಅದಕ್ಕೆ ವಿರೋಧಿಸ್ತೀವಿ ಅಂಥೇಳಿ ಅಂದಾಗ ನಮಗೆ ಅವರಿಗೆ ಮಾತಿನ ಚಕ್ಕಮುಕ್ಕಿ ಆದಾಗ RSS ದವ್ರು ನಾವು ನೋಡ್ತೀವಿ ನಿಮಗೆ ನಾಳೆ ಬರೋಂಥ ದಿನದಲ್ಲಿ ನಿಮಗೆ ಬಿದ್ದದು ನಮಗೆ ಬಿದ್ದದು ಅನ್ನೋಂಥ ಮಾತು ಹೇಳಿ ಅವರು ಮೀಟಿಂಗ್ ಹಾಲಿನಿಂದ ಹೊರಗೆ ಹೋಗಿದ್ದಾರೆ. ಮುಂದೆ ಇಲ್ಲ ಒಮ್ಮತ ನಿರ್ಧಾರಕ್ಕೆ ಆಲ್ರೆಡಿ ಬಂದಿತ್ತು. ಈ ಅಂಬಾರಾಯ್ ಅಷ್ಟಿಗೆ ಇದಕ್ಕೆಲ್ಲ ಕೆಡಿಸಿ ಜಾತಿ ಮಧ್ಯೆ ಜಗಳ ಹಚ್ಚಂಥ ಕೆಲಸ ಅನ್ಕರೆ ಅಂಬಾರಾಯ್ ಅಷ್ಟಿಗೆ ಅವರು ಮಾತಾಡಿದ ಸಲುವಾಗಿ ಏನದ ಸಭೆಯನ್ನು ಇತ್ತೀಕೆ ಮುಕ್ತಾಯ ಮಾಡಿದ್ದಾರೆ. DC ಮೇಡಮ್ ಅವರು ನಿರ್ಧಾರ ಯಾವುದು ನಿರ್ಧಾರ ಆಗಿಲ್ಲ. ಅದಕ್ಕೆ ಅದು ಏನದ ಕೋರ್ಟ್ ಏನು ಮಾಡ್ತದೆ 30 ತಾರೀಕನ್ನು ನೋಡಿ ಮತ್ತೆ ನಮಗೆ ಮಾತಾಡ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನಾವು ತಮ್ಮ ಮುಖಾಂತರ ನಾನು ಒಂದೇ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. RSS ದವ್ರು ಈಗ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ.
RSS ದವ್ರು ಚಿತ್ತಾಪುರದಾಗ ಯಾವ ದಿನ ಮಾಡ್ತಾರ, ಅವ್ರು ಯಾವುದು ಹತ್ಯಾರ ಹಿಡ್ಕೊಂಡು ಬರ್ತಾರ, ಆ ಹತ್ಯಾರಿಗೆ ಜವಾಬ್ ಕೊಡ್ಲಾಕ ನಾವು ಅದೇ ದಿನ ರೆಡಿ ಆಗಿರ್ತೀವಿ ಅನ್ನಂತ ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಕೋರ್ಟ್ ದಿನಾಂಕ ನಿಗದಿ ಮಾಡಿದರೆ ಅವ್ರ ಕೈಯಲ್ಲಿ ಲಾಠಿ ಬಿಟ್ಟು ದೇಶದ ತಿರಂಗ ಜಂಡ ಹಿಡ್ಕೊಂಡು ಸಂವಿಧಾನ ಪೀಠಿಗೆ ಬುಕ್ಕನ್ನು ಹಿಡ್ಕೊಂಡು ಬಂದರೆ ಮಾತ್ರ ಅವ್ರಿಗೆ ನಾವು ಅವಕಾಶ ಕೊಡ್ತೀವಿ, ಇಲ್ಲಾಂದ್ರೆ ಅವಕಾಶ ಕೊಡುವುದಿಲ್ಲ. ಕೋರ್ಟ್ ಲಾಟಿಗೆ ಅನುಮತಿ ಕೊಟ್ಟರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನಾವು ಕೋರ್ಟಿಗೆ ಹೋಗ್ತೀವಿ, ನಾವು ಹೋಗ್ತೀವಿ ಸರ್. ಇಲ್ಲ ಅವೇನು ಬರ್ಕೊಂಡಿಲ್ಲ, ಅವ್ರು ನಮ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ಯಾರ. ಬಟ್ ನೋಡ್ಬೇಕು ಅವ್ರು ಇನ್ನೊಂದ್ಸರಿ ಕರೆದ್ರು ಅಂತಂದ್ರೆ ನಾವು ಅವರಿಗೆ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ನಾವು ಸಪೋರ್ಟ್ ಮಾಡಕ್ಕೆ ಯಾವಾಗ ರೆಡಿ ಇದ್ದೀವಿ. ಲಿಖಿತ ಹೇಳಿಕೆ ನಾವೆಲ್ಲ ಕೊಟ್ಟಿದ್ದೀವಿ. ನಾವೇನು ಕಾರ್ಯಕ್ರಮ ಮಾಡ್ತೀವಿ, ನಾವು ಎಷ್ಟು ಜನ ಸೇರ್ತೀವಿ ಅನ್ನೋದು ಕೊಟ್ಟಿದ್ದೀವಿ. ಆದರೆ ಈ RSS ದವರು ದಲಿತರ ಬಗ್ಗೆ ಏನು ಜಗಳ ಹಚ್ಚಂತ ಕೆಲಸ ಮಾಡತ್ತಾರ, ಇದು ಮುಂದೆ ಯಾವ ಹಂತಕ್ಕೆ ಹೋಗ್ತದ ಅನ್ನೋಂಥದ್ದು ಜಿಲ್ಲಾ ಆಡಳಿತ ಮತ್ತು ಹೈಕೋರ್ಟ್ ಅನ್ಕರೆ ಇದಕ್ಕೆ ಸೂಕ್ಷ್ಮವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕಂತೇಳಿ ಹೇಳ್ತೀವಿ ಅಷ್ಟೇ.